ಮಾಸಾಚರಣೆ ಪ್ರಯುಕ್ತ ಸೈಬರ್ ಅಪರಾಧ, ರಸ್ತೆ ಸುರಕ್ಷತೆ, ಮಹಿಳೆ ಮತ್ತು ಮಕ್ಕಳ ರಕ್ಷಣೆ ಮುಂತಾದ ಅಪರಾಧಗಳ ನಿಯಂತ್ರಣ ಕುರಿತು ಅಪರಾಧ ತಡೆ ಮಾಸಾಚರಣೆ ನಿಮಿತ್ತ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಲು ವಿಜಯಪುರ ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಆಲಮೇಲ ಪೊಲೀಸ್ ಠಾಣೆ ಇವುಗಳ ಸಹಯೋಗದಲ್ಲಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಆಲಮೇಲ ಪೊಲೀಸ್ ಠಾಣೆಯ ಪಿಎಸ್ಐ ಅರವಿಂದ್ ಅಂಗಡಿಯವರು ಬಸ್ಸಿನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಿದರು. ಈ ವೇಳೆ ಅವರು ಮಾತನಾಡಿ, ದ್ವಿಚಕ್ರ ವಾಹನಗಳನ್ನು ಚಲಾಯಿಸುವಾಗ ಸವಾರರು ತಪ್ಪದೆ ಹೆಲ್ಮೆಟ್ ಧರಿಸಿ, 4 ಚಕ್ರ ವಾಹನಗಳನ್ನು ಚಲಾಯಿಸುವ ಸವಾರರು ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಹಾಕಿಕೊಳ್ಳಬೇಕು. ಇದರಿಂದ ಅಪಘಾತ ಸಂಭವಿಸಿದಾಗ ಜೀವಕ್ಕೆ ಅಪಾಯ ಕಡಿಮೆಯಾಗುತ್ತದೆ. ಸಮಾಜದ ರಕ್ಷಣೆಗೆ ಪೊಲೀಸ್ ಇಲಾಖೆ ಸದಾ ಸನ್ನದ್ಧವಾಗಿದೆ. ವಿದ್ಯಾರ್ಥಿಗಳು ತಮ್ಮ ಶಾಲಾ ಕಾಲೇಜುಗಳ ಬಳಿ ಯಾರಾದರೂ ಅಪರಿಚಿತರು ಕಂಡು ಬಂದ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಬೇಕೆಂದು ಹೇಳಿದರು. ಮೇಲೆ ಕಾಣಲಾರ್ದಂಗೆ ಹಾಕೊಂಡು ಹೋಗ್ಬೇಕು. ಬಂಗಾರ ಹಾಕೊಂಡು ಚೈನ್ ಸ್ನ್ಯಾಚಿಂಗ್ ಆಗೋ ಇದು ಇರ್ತಾವೆ ಅದಲ್ವಾ. ಬಸ್ಸಲ್ಲಿ ಪರ್ಟಿಕ್ಯುಲರ್ ಆಗಿ ಗೊತ್ತಿರಬೇಕು. ಈಗೆಲ್ಲ ಹೆಣ್ಮಕ್ಳಿಗೆ ಬಸ್ ಫ್ರೀ ಆಗಿಬಿಡತ್ತಿ. ಹೆಣ್ಮಕ್ಳು ಫ್ರೀ ಆದ್ರೆ ಕಳ್ಳರು ಯಾವತ್ತು ಗಂಡ್ಮಕ್ಳು ಹಚ್ಚ ಇರಲ್ಲ, ಹೆಣ್ಮಕ್ಳು ಹೋದಾರ ಹೋದೈತಿ. ಮಗ ಅಫ್ಜಲ್ಪುರದ ಒಂದು ಇಸ್ಟ್ಯಾಂಗು, ಗುಲ್ಬರ್ಗ ಒಂದು ಇಸ್ಟ್ಯಾಂಗು, ಈ ಕಡೆ ಬಿಜಾಪುರ ಎಲ್ಲ ಹೆಣ್ಮಕ್ಳು ಬಸ್ ಹತ್ತ ಆಧಾರ್ ಕಾರ್ಡ್ ಹಾಕ್ತಾರ ತೊಗೊಂಡು ನೀವು ಎಲ್ಲರೂ ನಿಮ್ಮ ನೋಡ್ತಾರೆ. ಮೊದಲು ಬಂಗಾರ ಹಾಕೊಂಡ್ರೆ ಏನಪ್ಪ ಅಂದ್ರೆ ಬ್ಯಾಗ್ನಾಗ ಇಟ್ಟರೆ ಏನಂತಂದು ಬ್ಯಾಗ್ನಾಗ ಎಷ್ಟೋ ಒಳಗೆ ಇಟ್ಟಿದ್ರು ಆ ಸಣ್ಣ ಮಕ್ಕಳು ಕರ್ಕೊಂಡ್ಬರ್ತಾರೆ. ಸಣ್ಣ ಮಕ್ಕಳು ಒಳಗೆ ಕೊಂಕರ ಇಟ್ಕೊಂಡು ಬಂದು ಒಂಥರ ನಾಟಕ ಮಾಡೋದಾಗ ಮಾಡಿ ಎಲ್ಲವೂ ಸಣ್ಣ ಬಿಚ್ಕೊಂಡು ಹೋಗಿ ತೊಗೊಂಡು ಹೋಗ್ಬಿಡ್ತಾರೆ. ಆಮೇಲೆ ನಿಮ್ಗೆ ಗರ್ವ ಬರಲ್ಲದ ಎಲ್ಲಿ ಹೋಗುತ್ತಾ ನೀವು ಹೋಗಿದ್ದು ಮನೆಗೆ ನೋಡ್ಕೊಂಡ್ರೆ ಅವಾಗ ಗೊತ್ತಾಗತ್ತೆ ನಿಮ್ಗೆ, ಹೌದಲ್ಲ? ಇದ್ರ ಬಗ್ಗೆ ಹುಷಾರಾಗಿರಿ, ನೀವು ಹುಷಾರಾಗಿರಿ. ಮತ್ತು ನಿಮ್ಮ ಊರಲ್ಲಿ ನಿಮ್ಮ ಮನೆಯಲ್ಲಿ ಎಲ್ಲರೂ ಹೇಳ್ಬೇಕು, ಹೋಗಿ ನೀವು ಹೇಳಿದ್ರು ಸಾಹೇಬ್ರು ಅಂತಂದು, ಆಯ್ತಾ? ಅಂದ್ರೆ ಏನಾಗತ್ತಂದ್ರೆ ಅಪರಾಧ ನಡೆಯಬಹುದು ಆ ಥರ ಮಾಡಿದ್ರೆ. ನೀವು ಎಸ್ಪೆಷಲಿ ನೋಡಪ್ಪ, ಡ್ರೈವರ್ಸ್ಗಳು ನಿಮ್ಮ ಗಾಡಿ ಚಾಲಕರಿದ್ದೀರಿ, 2 ವೀಲರು 4 ವೀಲರು ಎಲ್ಲವೂ ಹೆವಿ ಲೈಸೆನ್ಸ್ ಇರೋ ಡ್ರೈವರ್ಗಳು, ನೀವು ಏನಿದೆ IME ಆ್ಯಕ್ಟ್ ಅಂತ ಬರ್ತಮ್ಮ, ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟ್, ಅದರಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಲೇಬೇಕು, ಆಯ್ತಾ? ನೀವು ಕಲಿಗೆ ದಿನ ಬೋತಾವು. ಇಲ್ಲೇ ಎಷ್ಟು ಜನ ಸತ್ತಿಲ್ಲ, ಬರೀ ಬೈಕ್ ಮೇಲೆ ಹೆಲ್ಮೆಟ್ ಇಲ್ಲ ಸತ್ತಾರಿಲ್ಲ, ಸತ್ತಾರಲ್ಲಿ ನೀವು ನೋಡಿದಿಲ್ಲ. ಮತ್ತೆ ಹೆಲ್ಮೆಟ್ ಅಡ್ಡಾಡಿದ್ರೆ ಮತ್ತೆ ಅಡ್ಡಾಡಲ್ಲ. ಯಾರು ಪೊಲೀಸ್ ಬಾಯ್ ಕುಂದ್ರೆ ಏನಪ್ಪ ಕಿರಿಕಿರಿ ಪೊಲೀಸರು ಅಂತ ಹೇಳ್ತಿದ್ರು.